ಸುಖ ಗೊತ್ತೇ ಇರಲಿ. ನಿಮ್ಮಿಬ್ರು ಮದುವೆ ಇರೋ ಕೆಮಿಸ್ಟ್ ಬಿಡೋ ಸುಂದರಿ ಮಾಡು ಬಿಟ್ಟರಿ ಮ್ಯಾಗೆ. ಬಿಗ್ ಬಾಸ್ ಮನೆಯ ಬಿಬಿ ಕಾಲೇಜ್ ಟಾಸ್ಕ್ ನಲ್ಲಿ ಈಗ ಅದ್ಭುತವಾದಂತಹ ಒಂದು ಪ್ರೋಗ್ರಾಮ್ ಅನ್ನ ಇಟ್ಟಿದ್ದಾರೆ. ವಾರ ಪೂರ್ತಿ ಕೇವಲ ಜಗಳದಿಂದನೇ ಕೂಡಿದಂತಹ ಬಿಗ್ ಬಾಸ್ ಮನೆಗೆ ಈಗ ಕಲರ್ಸ್ ಕನ್ನಡದ ಇಬ್ರು ಹೀರೋಯಿನ್ಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮದ ಜಡ್ಜಸ್ ಆಗಿರ್ತಾರೆ, ಜೊತೆಗೆ ಮನೆಯ ಪ್ರಿನ್ಸಿಪಲ್ ಆಗಿರುವಂತಹ ರಘು ಅವರು ಕೂಡ ಈ ಕಾರ್ಯಕ್ರಮದ ಒಬ್ಬ ಜಡ್ಜ್ ಆಗಿರ್ತಾರೆ. ಆದ್ರೆ ಮನೆಯಲ್ಲಿ ಎಂತಹ ಒಂದು ಜೋಡಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಅದ್ಭುತವಾಗಿತ್ತು. ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ಮನೆಯಲ್ಲಿ ಸೂರಜ್ ಹಾಗೂ ರಾಶಿಕಾ ನಡುವೆ ನಡೀತಿದ್ದಂತಹ ಕೆಮಿಸ್ಟ್ರಿಯನ್ನ ಬ್ರೇಕ್ ಮಾಡಿ ಕಾವ್ಯ ಮತ್ತೆ ಸೂರಜ್ ಇಬ್ರು ಕೂಡ ಜೋಡಿಯಾಗಿ ರೊಮ್ಯಾಂಟಿಕ್ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಈ ಡ್ಯಾನ್ಸ್ ಅನ್ನ ನೋಡ್ಬಿಟ್ಟು ಇವರಿಬ್ಬರ ಕೆಮಿಸ್ಟ್ರಿಗೆ ಬಂದಿರುವಂತಹ ಜಡ್ಜಸ್ಗಳು ಸಿಕ್ಕಾಪಟ್ಟೆ ಫಿದಾ ಆಗಿದ್ದಾರೆ. ನೀವು ರಾಶಿಕಾಗಿಂತ ಕಾವ್ಯಂಗೆ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಕಾಣಿಸ್ತೀರಾ ಅಂತಾನೂ ಕೂಡ ಅವರು ಜಡ್ಜ್ ಅನ್ನ ಮಾಡ್ತಾರೆ. ಈ ಸಮಯದಲ್ಲಿ ಗಿಲ್ಲಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಹೃದಯಕ್ಕೆ ತಾಗಿ ಅವರಿಗೂ ಕೂಡ ಬೇಜಾರಾಗಿ ನೀವು ಕಣ್ಣಿಗೆ ಗ್ಲಾಸ್ ಹಾಕೊಳ್ಳಿ ಅನ್ನೋ ಒಂದು ಕಾಮಿಡಿಯನ್ನು ಮಾಡ್ತಾರೆ. ಈ ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಅನ್ನ ರಾಶಿಕಾ ಅವರು ಕಣ್ಣು ಬಿಟ್ಕೊಂಡು ನೋಡ್ತಿರ್ತಾರೆ, ಆದ್ರೆ ಒಳಗಡೆ ಉರಿ ಮಾತ್ರ ಉರಿತಾ ಇರುತ್ತೆ. ಇದಾದ ನಂತರ ಮನೆಯ ಎಣ್ಣೆ ಸೀಗೆಕಾಯಿ ಅಂತ ಅನ್ಸ್ಕೊಳ್ಳುವಂತ ಅಶ್ವಿನಿ ಮತ್ತೆ ನಮ್ಮ ಗಿಲ್ಲಿ ಇಬ್ರು ಸೇರ್ಕೊಂಡು ಒಂದು ಅಪ್ಪು ಅವರ ಹಾಡಿಗೆ ಒಂದು ಡ್ಯಾನ್ಸ್ ಅನ್ನ ಮಾಡಿದರೆ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ಇಬ್ರು ಕೆಮಿಸ್ಟ್ರಿನೂ ಕೂಡ ಸಿಕ್ಕಾಪಟ್ಟೆ ವರ್ಕು ಕೂಡ ಆಯಿತು. ಇದೆರಡರ ನಡುವೆ ನಮ್ಮ ಚಂದ್ರಪ್ರಭಾ ಅವರು ಉಪೇಂದ್ರ ಅವರ ಹಾಡಿಗೆ ಹಾಡಿರುವಂತಹ ಡ್ಯಾನ್ಸು ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು, ಸಿಕ್ಕಾಪಟ್ಟೆ ಮಜವಾಗಿತ್ತು. ಮಾತ್ರ ಇವತ್ತಿನ ಎಪಿಸೋಡ್ ವರ ಪೂರ್ತಿ ಜಗಳಗಳನ್ನ ಮಾಡ್ಕೊಂಡು ಬಂದಿದ್ದಂತಹ ಎಲ್ಲ ಒಂದು ಕಂಟೆಸ್ಟೆಂಟ್ಗಳಿಗೂ ಕೂಡ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಸಿಕ್ತು ಅಂತಾನೂ ಕೂಡ ನನಗೆ ಅನಿಸ್ತು. ಚಂದ್ರಪ್ರಭಾನ ಡ್ಯಾನ್ಸ್ ಮಾತ್ರ ನನಗೆ ಪ್ರೋಮೋದಲ್ಲೇ ಅಷ್ಟು ದೊಡ್ಡದಾಗಿ ಇಷ್ಟ ಆಯಿತು. ಮತ್ತೆ ಕಾವ್ಯ ಮತ್ತೆ ಸೂರಜ್ ಇಬ್ರು ಕೂಡ ಡ್ಯಾನ್ಸ್ ಮಾಡಿರೋದು ಅದ್ಭುತವಾಗಿದೆ. ಇದೆಲ್ಲ ಯಾವಾಗ ಪ್ರಾಕ್ಟೀಸ್ ಮಾಡಿದ್ರು ಖಂಡಿತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡಿ ಬಂದಿದೆ. ಹೇಳ್ಬೇಕಂದ್ರೆ ರಾಶಿಕಾ ಸೂರಜ್ ಜೋಡಿಗಿಂತ ನಮ್ಮ ಕಾವ್ಯ ಮತ್ತೆ ಸೂರಜ್ ಇಬ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾರೆ. ಮನೆಯಲ್ಲಿರುವಂತಹ ಎಲ್ಲ ಹುಡುಗಿರನ್ನ ಕಂಪೇರ್ ಮಾಡಿದ್ರೆ ನನಗೆ ಕಾವ್ಯನೇ ತುಂಬಾ ಲಕ್ಷಣವಾಗಿರೋದು ಅಂತ ಹೇಳಿ ಕಾಣಿಸೋದು. ಪಾಪ ಗಿಲ್ಲಿಗೆ ಎಲ್ಲ ಒಂದು ಕಡೆ ಹಾರ್ಟ್ ಬ್ರೇಕ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಮನೆಯಲ್ಲಿ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟು ಕೂಡ ಇದೆ, ಅದನ್ನು ಕೂಡ ನಾವು ಮಿಸ್ ಮಾಡುವಂತಿಲ್ಲ. ಜಗಳ ಆದ್ಮೇಲೆ ಮನೆಯಲ್ಲಿ ಕೊನೆಯಾಗ ಇನ್ನೇನು 1 ಗಂಟೆ ಎಪಿಸೋಡ್ ಇರಬೇಕಾದ್ರೆ ಮನೆಯೊಳಗೆ ಎಂಟ್ರಿನ ಕೊಡ್ಬೋದು, ಈ ಒಂದು ಫೆಸ್ಟ್ ಅನ್ನ ಮಾಡ್ಬೋದು. ಬಿಬಿ ಫೆಸ್ಟ್ ಅನ್ನೋದು ಈ ಒಂದು ಕಾನ್ಸೆಪ್ಟ್ ನ ಒಂದು ಹೆಸರಾಗಿರ್ತದೆ. ಸೊ ಇದು ಕೊನೆಯ ಒಂದು ಭಾಗ ಆಗಿರ್ಬೋದು. ನಾಳೆಗೆ ಇದನ್ನ ಮುಗಿಸ್ತಾರೆ, ಮತ್ತೆ ಎಲ್ಲನೂ ಕೂಡ ಶುರು ಆಗತ್ತೆ. ಸುದೀಪ್ ಅವರು ಬರ್ತಾರೆ, ಕ್ಲಾಸ್ ಅನ್ನ ತಗೊಳ್ತಾರೆ. ಬಟ್ ಈ ಒಂದು ಎಪಿಸೋಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವರಿಬ್ಬರ ಕೆಮಿಸ್ಟ್ರಿಯಲ್ಲಿ ರಾಶಿಕಾ ಮತ್ತೆ ಸೂರಜ್ ಮತ್ತೆ ಕಾವ್ಯ ಅವರ ಕೆಮಿಸ್ಟ್ರಿಯಲ್ಲಿ ನಿಮಗೆ ಯಾರ ಜೋಡಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಗಿಲ್ಲಿಯ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಗಿಲ್ಲಿ ಕಾವ್ಯ ಅಂತಾನೆ ಕಳಿಸ್ತೀರಾ ಅಂತ ಹೇಳಿ ನನಗೂ ಗೊತ್ತು. ಬಟ್ ನೋಡಿ, ಅವರಿಬ್ಬರ ಜೋಡಿಯಲ್ಲಿ ನಾನು ಹೇಳ್ತಾ ಇರೋದು ಯಾರು ಚೆನ್ನಾಗಿ ಕಾಣಿಸಿದ್ರು ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.